ನಾಳೆ ಅಮೆರಿಕ ಮತ್ತು ಲೆಬನಾನ್ ನಡುವೆ ಮಾತುಕತೆ ಆಗುತ್ತೆ ಅನ್ನೋದರ ಮಾಹಿತಿ ಲಭ್ಯ ಆಗ್ತಾ ಇದೆ. ಅಮೆರಿಕ ಕಾರ್ಯದರ್ಶಿ ಮಾರ್ಕ್ ರೂಬಿಯೋ ಅವರ ನೇತೃತ್ವದಲ್ಲಿ ಮಾತುಕತೆ ಆಗುತ್ತೆ. 93ರ ಬಳಿಕ ಮೊದಲ ಬಾರಿಗೆ ಬೈಲ್ಯಾಟ್ರಲ್ ಟಾಕ್ಸ್ ಅನ್ನು ಲೆಬನಾನ್ ಮತ್ತು ಅಮೆರಿಕ ನಡೆಸ್ತಾ ಇರೋದ್ರ ಮಾಹಿತಿ ಇದೆ. ಲೆಬನಾನ್ ಸಹಜವಾಗಿ ತನ್ನ ಅಸ್ತಿತ್ವಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನು ವಾಷಿಂಗ್ಟನ್ನಲ್ಲಿ ಕೇಳಬಹುದು. ಯಾಕಂದರೆ ಇಸ್ರೇಲ್ ಬರ್ತಾ ಪ್ರತಿದಿನ ಹೆಂಗೆ ಹೊಡಿತಿದ್ದಾರೆ ಅಂತ ಅಂದರೆ ಒಂಚೂರು ದಾಕ್ಷಣ್ಯ ಇಲ್ಲದೆ ಜನರನ್ನು ಕೂಡ ಟಾರ್ಗೆಟ್ ಮಾಡಿದ್ದಾರೆ. ಇಸ್ರೇಲ್ನ ಹೊಡೆತಕ್ಕೆ 2,000ಕ್ಕೂ ಹೆಚ್ಚು ಜನ ಸಾವನ್ನಪ್ಪಿದ್ದಾರೆ. 2,000 ನಾಗರಿಕರು ಅಂತ ಲೆಬನಾನ್ ಹೇಳುತ್ತೆ. ಬಟ್ ಇಲ್ಲ, ನಾವು ಹೊಡೆದಿರೋದು ಬರೀ ಹೆಜ್ಬುಲ್ಲಾ ಉಗ್ರರಿಗೆ, ಇವರು ಸುಮ್ಮನೆ ನಾಟಕ ಮಾಡ್ತಿದ್ದಾರೆ ಅಂತ ಇಸ್ರೇಲ್ ಹೇಳ್ಕೊಳ್ತಾ ಇದೆ. ಈ ಸಂಘರ್ಷ ಮುಗಿಬೇಕು ಅಂದರೆ ಶಾಂತಿಯ ಮಾತುಕತೆಗಳಾಗಬೇಕು, ಐತಿಹಾಸಿಕ ಒಪ್ಪಂದಕ್ಕೆ ಸಹಿ ಹಾಕಬೇಕಾಗತ್ತೆ. ಆ ಒಪ್ಪಂದದ ಭಾಗವಾಗಿ ನಾಳೆ ಒಂದು ರೌಂಡ್ ಮೀಟಿಂಗ್ ಆಗುತ್ತೆ ಅಂತ. ಈ ಮೀಟಿಂಗ್ ಮುರಿದು ಬೀಳುತ್ತಾ ಅಥವಾ ಈ ಮೀಟಿಂಗ್ ಅಗ್ರಿಮೆಂಟ್ ಸೈನ್ ಹಾಕೋ ತನಕ ತಗೊಂಡು ಹೋಗುತ್ತಾ ಅನ್ನೋದೇ ಈಗಿರೋ ಕುತೂಹಲ.